ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಅಕ್ರೂಡ್ ಎಕ್ಸ್ಪೆನ್ಸಸ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಬಗ್ಗೆ ಮಾತಾಡ್ತೀನಿ. ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಅಕ್ರೂಡ್ ಎಕ್ಸ್ಪೆನ್ಸ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್? ಇದು ಫೈನಾನ್ಸ್ ಸೆಕ್ಟರಲ್ಲಿ ಇಂಟರ್ವ್ಯೂವಲ್ಲಿ ಕೇಳ್ತಕ್ಕಂತಹ ಸಾಮಾನ್ಯವಾದ ಪ್ರಶ್ನೆ. ಹಾಗಾಗಿ ಇವೆರಡರ ಬಗ್ಗೆ ಮಾತಾಡ್ತೀನಿ. ಈಗ ಅಕ್ರೂಡ್ ಎಕ್ಸ್ಪೆನ್ಸಸ್ ಅಂದರೆ ನಮಗೆ ಒಂದು ಕೆಲವು ಪಾಯಿಂಟ್ಗಳು ನೆನಪಲ್ಲಿ ಇರಬೇಕಾಗ್ತದೆ. ಅಕ್ರೂಡ್ ಎಕ್ಸ್ಪೆನ್ಸಸ್ ಆರ್ ಎಕ್ಸ್ಪೆನ್ಸಸ್ ವಿಚ್ ಆರ್ incurred but not at all due to be paid and we haven't paid that yet. ಅಂದರೆ 3 ಪಾಯಿಂಟ್ ಆಯಿತು ಇಲ್ಲಿ. ಅಕ್ರೂಡ್ ಎಕ್ಸ್ಪೆನ್ಸಸ್ ಆರ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಆಲ್ರೆಡಿ incurred 1. 2, ದೇ ಆರ್ ನಾಟ್ ಡ್ಯೂ ಎಟ್ 2 ಪಾಯಿಂಟ್ ಆಯಿತು. 3ನೇದು ವಿ ಹ್ಯಾವ್ ನಾಟ್ ಪೇಯ್ಡ್ ದ್ಯಾಟ್ ಆಲ್ಸೋ. ನಾವು ಅದಕ್ಕೆ ದುಡ್ಡನ್ನು ಕೊಟ್ಟಿಲ್ಲ ಮತ್ತು ಅದು ಡ್ಯೂ ಇನ್ನೂ ಆಗಿಲ್ಲ, ಆದರೆ ಅದರ ಬೆನಿಫಿಟನ್ನು ನಾವು ಪಡೆದಿದ್ದೀವಿ ಆ ಎಕ್ಸ್ಪೆನ್ಸಿನ. ಉದಾಹರಣೆಗೆ ವೆಂಡರ್ಗಳು ಸರ್ವಿಸನ್ನು ಕೊಡ್ತಾ ಇರ್ತಾರೆ, ಇಲ್ಲ ಸಪ್ಲೈಯರ್ಸು ನಮಗೆ ಗುಡ್ ಸಪ್ಲೈ ಮಾಡ್ತಾರೆ. ನಾವು ಕ್ವಾರ್ಟರ್ಲಿ ಪೇಮೆಂಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ. 3 ತಿಂಗಳಿಗೆ ಒಂದ್ಸಲಿ ಪೇಮೆಂಟನ್ನು ಮಾಡ್ತೇವೆ. ಈ ತಿಂಗಳು ಒಂದಿಷ್ಟು ಗೂಡ್ಸನ್ನು ಕೊಡ್ತಾರೆ, ಮುಂದಿನ ತಿಂಗಳು ಒಂದಿಷ್ಟು ಗೂಡ್ಸನ್ನು ಕೊಡ್ತಾರೆ. ಸೊ ಈ ತಿಂಗಳು ಕೊಟ್ಟಿರೋ ಗೂಡ್ಸನ್ನು ನಾವು ಅಕ್ರೂಡ್ ಎಕ್ಸ್ಪೆನ್ಸ್ ಅಂತ ರೆಕಾರ್ಡ್ ಮಾಡ್ತೀವಿ. At the end of 3rd month it becomes outstanding expense. ಯಾಕೆಂದರೆ ನಾವು ಅದನ್ನು at the end of 3rd month we have to pay that. ಹಾಗಾಗಿ ಈ ಮಂತ್ ಅದು ಅಕ್ರೂಡ್ ಎಕ್ಸ್ಪೆನ್ಸ್ ಆಗಿ ಕೂತಿರುತ್ತೆ. ಎರಡೂ ಕೂಡ ಲಯಬಿಲಿಟಿ, ಅಕ್ರೂಡ್ ಎಕ್ಸ್ಪೆನ್ಸ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್. ಹೀಗೆ ಇದು 3 ಪಾಯಿಂಟು ಅಕ್ರೂಡ್ ಎಕ್ಸ್ಪೆನ್ಸಸ್ಸಿಗೆ ನೀವು ನೆನಪಿಟ್ಕೊಳ್ಬೇಕಾಗ್ತದೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ನೋಡೋಣ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆರ್ ಎಕ್ಸ್ಪೆನ್ಸಸ್ which are incurred but not at all paid and they are due to be paid. ಅಂದರೆ ಇದರಲ್ಲಿ 3 ಪಾಯಿಂಟ್. 1, they are the expenses which are incurred. 2, they are due to be paid and we haven't paid that. ಇಲ್ಲಿ ಒಂದೇ ಪಾಯಿಂಟು ನಮಗೆ ವ್ಯತ್ಯಾಸ ಕಾಣ್ತಾ ಇದೆ ಅಕ್ರೂಡ್ ಎಕ್ಸ್ಪೆನ್ಸಸ್ಸಿಗೂ ಮತ್ತು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸಿಗೂ. ಅದೇನೆಂದರೆ ಡ್ಯೂ. ಅಕ್ರೂಡ್ ಎಕ್ಸ್ಪೆನ್ಸಸ್ ಆರ್ ನಾಟ್ ಡ್ಯೂ ಟು ಬಿ ಪೇಯ್ಡ್ ಬಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆರ್ ಡ್ಯೂ ಟು ಬಿ ಪೇಯ್ಡ್. ಅಥವಾ ಇಟ್ ಹ್ಯಾಸ್ ಆಲ್ರೆಡಿ ಕ್ರಾಸ್ಡ್ ದಿ ಡ್ಯೂ ಡೇಟ್. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ನಾವಿನ್ನೂ ಪೇ ಮಾಡೇ ಇಲ್ಲ, ಡ್ಯೂ ಡೇಟ್ ಮೀರಿ ಹೋಗಿದೆ ಅದು. ಹಾಗಾಗಿ ಇದು ಒಂದೇ ವ್ಯತ್ಯಾಸ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸಿಗೂ ಮತ್ತು ಅಕ್ರೂಡ್ ಎಕ್ಸ್ಪೆನ್ಸಸ್ಸಿಗೂ. ಈಗ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಈ 3 ಪಾಯಿಂಟನ್ನು ನೀವು ನೆನಪಿಟ್ಕೊಳ್ಳೇಬೇಕು, ಅಕ್ರೂಡ್ ಎಕ್ಸ್ಪೆನ್ಸಸ್ಸು ಮತ್ತು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸನ್ನು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ. ಆಗ ನಿಮಗೆ ತುಂಬ ಸುಲಭ ಆಗುತ್ತೆ. ಧನ್ಯವಾದಗಳು.